ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮುರುಘಾ ಮಾತಾಡೋದು. ಇವತ್ತು ಕೈಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಬಹಳ ಖುಷಿ ಆಗ್ತದೆ. ಅದು ಈ ಅವಾರ್ಡ್ ಬಂದು ಕೊಡೆ ಮುರುಘಾ ಸಿನಿಮಾದಲ್ಲಿ ನಾನು ನಟನೆ ಮಾಡಿರೋದಕ್ಕೆ ಇದು ಕೊಟ್ಟಿದ್ದಾರೆ. ಈ ಅವಾರ್ಡ್ ಕೊಟ್ಟವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅವಾರ್ಡ್ನ ಇಡೀ ನನ್ನ ಕರ್ನಾಟಕ ಜನ, ನನ್ನ ಅಣ್ಣ ತಮ್ಮಂದು ಅಕ್ಕ ತಂಗಿಯರಿಗೆ ಡೆಡಿಕೇಟ್ ಮಾಡ್ತೀನಿ. ಸರ್, ನಿಮ್ಮ ಸಿನಿಮಾ ಜರ್ನಿ, ಯಾಕಂದರೆ ನಾವು ಸೀರಿಯಲಲ್ಲಿ ತುಂಬ ನೋಡಿದ್ದೀವಿ, ನಿಮ್ಮನ್ನು ತುಂಬ ಸಕ್ಸಸ್ ಆಗಿದ್ದೀರಾ. ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್? ಸರ್, ನನ್ನ ಫಸ್ಟ್ ಫಿಲ್ಮ್ ಬಂದು ರಾಣಿ ಮಹಾರಾಣಿ. ಚಿಕ್ಕ ವಯಸ್ಸಲ್ಲೇ ಬಂದು ಆಕ್ಟಿಂಗ್ ಸೇರಿದ್ದು. ಆ ಹುಚ್ಚು ಮನೆಯಿಂದ ದುಡ್ಡು ತೊಗೊಂಡು ಬಂದು ಒಂದು 15,000 ರೂಪಾಯಿ, ಅವಾಗೆ 92, 93 ಒಂದು 15,000 ರೂಪಾಯಿ ಮನೆಯಿಂದ ಕಳ್ತನ ಮಾಡ್ಕೊಂಡು ಬಂದು ಮುಂಡಾಟಿಪಳ್ಳಿ ಪ್ಯಾಲೇಸಲ್ಲಿ ಯಾರೋ ಒಬ್ಬ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಉಂಡೆನಮ್ಮ ಆಗ್ದ. ಅಲ್ಲಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನೋಡಿದಾಗ ನಾನು ಆ ಸಿನಿಮಾದಲ್ಲೇ ಇಲ್ಲ, ಅಯ್ಯೋ ಮಾಡಿದ್ದೀನಲ್ಲ ರಾಣಿ ಮಹಾರಾಣಿ ಅಂದ್ಕೊಂಡಿದ್ದೆ. ಅಲ್ಲಿಂದ ನನ್ನ ಕ್ರೇಜು. ಯಾಕಂದರೆ ಸಿನಿಮಾದಲ್ಲಿ ನೋಡುವಾಗ ನನ್ನ ಪರ್ದೆನಲ್ಲಿ ಟೆಂಟ್ಗಳಿಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಹೋಗಿ ನೋಡಿದಾಗ ಏನಾಗ್ತಾ ಇದೆ ಅಂದರೆ, ಯಾರನ್ನ ಈ ಚುಚ್ಚೋ ಸೀನು ಆ ಸೀನ್ ಬಂದಾಗ ಪರ್ದೆಯಿಂದ ಹೋಗಿ ನೋಡ್ತಾ ಇದ್ದೆ. ಆ ಥರ ಕ್ರೇಜ್ ಜಾಸ್ತಿ. ಆರ್ಟಿಸ್ಟ್ ಆಗಬೇಕಂತ ಭಾಳ ಹುಚ್ಚಿತ್ತು. ಅಲ್ಲಿಂದ ನನ್ನ ಪ್ರಯಾಣ ಸ್ಟಾರ್ಟ್ ಆಯ್ತು ಸರ್. ಸರ್, ನಿಮಗೆ ಸೀರಿಯಸ್ ರೋಲಲ್ಲಿ ನೋಡಿದ್ದೀವಿ, ಕಾಮಿಡಿಯಲ್ಲಿ ನೋಡಿದ್ದೀವಿ, ಈಗ ಹೀರೋ ಆಗಿ ನೋಡ್ತಾ ಇದ್ದೀವಿ. ನಿಮಗೆ ಯಾವ ಜಾನರ್ ಇಷ್ಟ ಸರ್ ಆ್ಯಕ್ಟ್ ಮಾಡೋದು? ಸರ್, ನನಗೆ ಈ ಭಿಕ್ಷುಕನ ಪಾತ್ರ ಮತ್ತು ಯಾವ ಪಾತ್ರ ಆಗಲಿ ನಾನು ಒಬ್ಬ ವಿಲನ್ ಆಗ್ಬೇಕಂತ ಭಾಳ ಆಸೆ ಇತ್ತು. ನನ್ನ ಪ್ರೊಡ್ಯೂಸರ್ ಏನು ಮಾಡಿದ್ರು, 5 ಕೋಟಿ ಬಂಡವಾಳ ಹಾಕಿ ಹೀರೋ ಮಾಡಿದ್ರು. ಏನು ಗೊತ್ತಾಗಿಲ್ಲ. ಇದ್ರ ಮೇಲೆ ಜೋಶ್ ಮೇಲೆ ಇನ್ನೊಂದು ಸಿನಿಮಾ ಮುರುಘಾ ಸನ್ ಆಫ್ ಕಾನೂನ್ ಅಂತೇಳಿ ಹೀರೋಗಿ ಮಾಡಿದ್ದೀನಿ, ನಾನೇ ನಿರ್ಮಾಣ ಮಾಡಿದ್ದೀನಿ. ಒಂದು ರಿಲೀಸ್ ರೆಡಿ ಇದೆ ಸರ್. ಈಗ ಮುರುಘಾ ಸನ್ ಆಫ್ ಕಾನೂನ್, ಈಗ ನೆಕ್ಸ್ಟ್ ಫಿಲ್ಮ್ ನಿಮ್ಮದು ರಿಲೀಸ್ ರೆಡಿ ಆಗ್ತಾ ಇದೆ. ತುಂಬ ಅದ್ಭುತವಾಗಿ ಟ್ರೇಲರ್ ಎಲ್ಲ ಬಂದಿದೆ, ನೋಡಿದ್ವಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವಾಗೂ ಮತ್ತು ಏನು ಥರ ಕಂಟೆಂಟ್ ಇದೆ ಅದು? ಸರ್, ಮುರುಘಾ ಸನ್ ಆಫ್ ಕಾನೂನಲ್ಲಿ ನೀವು ಮದರ್ ಸೆಂಟಿಮೆಂಟ್ ನೋಡ್ಬೋದು. ಇಲ್ಲಿ ಸೌಂಡ್ ಬಂತು, ಏನು ಮಾತಾಡೋಕ್ಕಾಗಲ್ಲ. ಮದರ್ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು 6 ಫೈಟ್ ಇದೆ, 4 ಸಾಂಗ್ ಇದೆ. ತಿಲ್ಲರ್ ಮಂಜು ಸಾರು, ಶೋಭ್ರಾ ಸಾರು, ವಿನಯ್ ಪ್ರಸಾದ್, ಡಿಂಗ್ರಿ ನಾಗರಾಜು, ಮತ್ತು ಪಟ್ರೆ ನಾಗರಾಜು, ರಮೇಶ್ ಭಟ್ ಸಾರು, ಆಲ್ಮೋಸ್ಟ್ ಕಲಾವಿದ್ರನ್ನ ಹಾಕಿದ್ದೀನಿ ಸರ್. ಚಂದ್ರಪ್ರಭಾ, ಕಾರ್ತಿಕ, ಪಾಟೀಲ, ಎಲ್ಲ ಕಲಾವಿದ್ರನ್ನ ಹಾಕಿ 28 ಜನ ಕಲಾವಿದ್ರನ್ನ ಹಾಕಿದ್ದೀನಿ. ಹೀರೋಯಿನ್ 3 ಜನ ಇದ್ದಾರೆ. ಚಿರಶ್ರೀ ಒಂದು, ಮಮತಾ ರಾವತ್ ಒಂದು, ರಚನಾ ಒಂದು, 3 ಜನ ಹೀರೋಯಿನ್ ಇದ್ದಾರೆ ಸರ್. ಸೊ ಒಂದು ಅದ್ಭುತವಾದ ಸಿನಿಮಾ, ಎಂಟರ್ಟೈನ್ಮೆಂಟ್ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಈಗ ನಿಮ್ಗೆ ಅವಾರ್ಡ್ ಬಂದಿದೆ, ಅವಾರ್ಡ್ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಖುಷಿ ಪಡ್ತೀರಾ ಸರ್? ನನಗೆ ಅವಾರ್ಡ್ ಬಗ್ಗೆ ಹೇಳ್ಬೇಕಂತ ಎಲ್ಲ ಹೀರೋಗಳು, ದೊಡ್ಡ ಹೀರೋಗಳು ತೊಗೊಳ್ತಾ ಇದ್ರಿ. ಇವತ್ತು ನಾನು ಚಿಕ್ಕ ಪುಟ್ಟ ಕಲಾವಿದ ತೊಗೊಂಡಿದ್ದೀನಿ ಅಂದರೆ ನನಗೊಂಥರ ಒಂದು ಖುಷಿ ಆಗ್ತಾ ಇದೆ. ಇದು ನನ್ನ ತಂದೆ ತಾಯಿಗೆ ಮತ್ತು ನನ್ನ ಅಪ್ಪು ಬಾಸ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಅವಾರ್ಡ್ ಬಂದಿದೆ, ಇದೇ ಥರ ನಿಮ್ಮ ಎಲ್ಲ ಸಿನಿಮಾಗಳಿಗೆ, ನಿಮ್ಮ ಪ್ರತಿಭೆಗೆ ಅವಾರ್ಡ್ಗಳು ಸಿಗ್ತಾ ಹೋಗಲಿ, ಹಾಗೆ ನಿಮ್ಮ ಪ್ರತಿಭೆ ಹೆಚ್ಚಿಗೆ ಆಗಲಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಲ್ಲಿ ಬಂದವ್ರಿಗೆ ಎಲ್ಲರೂ ಅವಾರ್ಡ್ ತೊಗೊಂಡಿರೋರ್ಗು, ಯಾರು ಸಿಕ್ಕಿಲ್ಲ ಎಲ್ಲರಿಗೂ